ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಚಿತ್ರದುರ್ಗದ ಕೋಟೆಗೆ ಹೋದಾಗ ನನಗೆ ಯಾವಾಗಲೂ ಒಂದು ಗೊಂದಲ ಕಾಡುತ್ತೆ. ಅಲ್ಲಿನ ಆ ಬೃಹತ್ 7 ಸುತ್ತಿನ ಗೋಡೆಗಳು, ಅದರ ಮೇಲಿರೋ ಬುರುಜುಗಳು, ಇದೆಲ್ಲ ನೋಡಿದಾಗ ಮದಕರಿ ನಾಯಕರ ಯುದ್ಧಗಳು, ಹೈದರಾಲಿಯ ಮುತ್ತಿಗೆಗಳು ಅದೆಲ್ಲ ಕಣ್ಮುಂದೆ ಬರುತ್ತೆ. ಆದರೆ ಅದೇ ಕೋಟೆಯೊಳಗೆ ಹಿಡಿಂಬನ ಬೆಟ್ಟ ಅಂತ ಕೇಳಿದಾಗ, ಹಿಡಿಂಬೇಶ್ವರ ದೇವಸ್ಥಾನ ನೋಡಿದಾಗ ಮನಸ್ಸು ನೇರವಾಗಿ ಮಹಾಭಾರತದ ಕಾಲಕ್ಕೆ ಹೋಗ್ಬಿಡುತ್ತೆ. ಹಾಗಾದ್ರೆ ಈ ಕೋಟೆಯ ನಿಜವಾದ ಆತ್ಮ ಯಾವುದು? ಅದರ ಕಲ್ಲುಗಳಲ್ಲಿ ಕೆತ್ತಿದ ಇತಿಹಾಸವೇ, ಅಥವಾ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಮುಡಿದಿರೋ ಕಥೆಗಳೇ? ಅಂದ್ರೆ ಚಿತ್ರದುರ್ಗ ಕೋಟೆಯ ಹಿರಿಮೆಯನ್ನ ನಾವದರ ದಾಖಲಿತ ವಾಸ್ತವಿಕ ಇತಿಹಾಸದಿಂದ ಅಳೆಯಬೇಕಾ, ಅಥವಾ ಅದರೊಂದಿಗೆ ಬೆರೆತು ಹೋಗಿರುವ ಪೌರಾಣಿಕ ಸಾಂಸ್ಕೃತಿಕ ವೀರಗಾಥೆಗಳಿಂದ ಅಳೆಯಬೇಕಾ? ಇದೇ ಇವತ್ತಿನ ನಮ್ಮ ಚರ್ಚೆಯ ವಿಷಯ. ನನ್ನ ಪ್ರಕಾರ ಕೋಟೆಯ ನಿಜವಾದ ಶಕ್ತಿ ಇರೋದು ಅದರ ಗಟ್ಟಿ ಐತಿಹಾಸಿಕ ಅಡಿಪಾಯದಲ್ಲಿ. ನೀವು ಹೇಳೋ ಗೊಂದಲ ನನಗೂ ಅರ್ಥವಾಗತ್ತೆ. ಆದ್ರೆ ನನ್ನ ಪ್ರಕಾರ ಆ ಅಡಿಪಾಯದ ಮೇಲೆ ಕಟ್ಟಿದ ಅದ್ಭುತ ಕಥೆಗಳೇ ಕೋಟೆಗೆ ಇವತ್ತಿಗೂ ಜೀವ ತುಂಬಿರೋದು. ಇತಿಹಾಸ ಅನ್ನೋದು ಅಸ್ಥಿಪಂಜರ ಅಷ್ಟೆ, ಆದ್ರೆ ಈ ಕಥೆಗಳು ಅದರ ಜೀವ ಮತ್ತು ಆತ್ಮ. ಹಾಗಾದ್ರೆ ನನ್ನ ವಾದವನ್ನೇ ನಾನು ಮೊದಲು ಮಂಡಿಸುತ್ತೇನೆ. ನೋಡಿ, ಚಿತ್ರದುರ್ಗ ಕೋಟೆ ಅನ್ನೋದು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಅದು ಒಂದು ಕಾಲದಲ್ಲಿ ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ ಒಂದು ಅಧಿಕಾರ ಕೇಂದ್ರ. ತಿಮ್ಮಪ್ಪ ನಾಯಕರಿಂದ ಹಿಡಿದು ಚಿತ್ರದುರ್ಗದ ಕೊನೆಯ ಮತ್ತು ಅತ್ಯಂತ ಪ್ರಸಿದ್ಧ ಅರಸರಾದ ಮದಕರಿ ನಾಯಕರವರೆಗೆ ಈ ಕೋಟೆಯು ಅವರ ಆಳ್ವಿಕೆಯ, ಅವರ ಮಹತ್ವಾಕಾಂಕ್ಷೆಯ ಸಂಕೇತವಾಗಿತ್ತು. ದಾವಣಗೆರೆ, ಜಗಳೂರು, ಹರಿಹರದಂತಹ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದ್ದು ಇದೇ ಕೋಟೆಯಿಂದ. ಇದರ ಮಿಲಿಟರಿ ತಂತ್ರಗಾರಿಕೆ ಎಂಥದ್ದು ಅನ್ನೋದಕ್ಕೆ ಅದರ 7 ಸುತ್ತಿನ ಗೋಡೆಗಳೇ ಸಾಕ್ಷಿ. ಪ್ರತಿಯೊಂದು ಗೋಡೆಯನ್ನು ಶತ್ರುಗಳು ದಾಟುವುದು ಬಹುತೇಕ ಅಸಾಧ್ಯವಾಗಿತ್ತು. ಹೈದರಾಲಿ, ಅಂದಿನ ಮೈಸೂರಿನ ಪ್ರಬಲ ಆಡಳಿತಗಾರ, 1760, 1770 ಮತ್ತು 1779ರಲ್ಲಿ, ಅಂದ್ರೆ ಸುಮಾರು 20 ವರ್ಷಗಳ ಕಾಲ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಪಟ್ಟ. ಇದು ಸಾಮಾನ್ಯ ಯುದ್ಧವಲ್ಲ, ಬದಲಿಗೆ 2 ಪ್ರಬಲ ಶಕ್ತಿಗಳ ನಡುವಿನ ಸಂಘರ್ಷ. 1779ರಲ್ಲಿ ಮದಕರಿ ನಾಯಕರ ಸೋಲು ಕೇವಲ ಒಬ್ಬ ರಾಜನ ಸೋಲಲ್ಲ, ಅದು ಒಂದು ಸಂಸ್ಥಾನದ ಅಂತ್ಯ. ಇದು ಈ ಪ್ರದೇಶದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಘಟನೆ. ಇದಕ್ಕೆ ನಮ್ಮತ್ರ ಕೇವಲ ಬಾಯಿಮಾತಿನ ಆಧಾರಗಳಲ್ಲ, ಗಟ್ಟಿ ಸಾಕ್ಷಿಗಳಿವೆ. ಕೋಟೆಯಲ್ಲಿ ಸಿಕ್ಕಿರುವ ಚಾಲುಕ್ಯರ ಕಾಲದ ಶಾಸನಗಳು, ಸಂಪಿಗ ಸಿದ್ದೇಶ್ವರ, ಗೋಪಾಲಕೃಷ್ಣನಂತಹ 18 ದೇವಸ್ಥಾನಗಳು, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಕಟ್ಟಿದ ಮದ್ದುಗುಂಡು ತಯಾರಿಸುವ ಜಾಗ, ಆ ಕಲ್ಲು ಕೂವೆಗಳು, ಇವೆಲ್ಲವೂ ಅದರ ಐತಿಹಾಸಿಕ ಪಾತ್ರಕ್ಕೆ ನೇರ ಸಾಕ್ಷಿಗಳಾಗಿ ನಿಂತಿವೆ. ಕಲ್ಗಳು ಸುಳ್ಳೇಳೋದಿಲ್ಲ ಅಲ್ವಾ? ನೀವು ಹೇಳೋದು ಸರಿ. ಆ ದಾಖಲೆಗಳೆಲ್ಲ ಇವೆ. ಕಲ್ಲುಗಳು ಸುಳ್ಳು ಹೇಳಲ್ಲ, ನಿಜ. ಆದ್ರೆ ನನ್ನ ಪ್ರಶ್ನೆ ಇರೋದು, ಇವತ್ತು ಜನ ಕೋಟೆಗೆ ಹೋದಾಗ ಆ ದಾಖಲೆಗಳನ್ನ, ಆ ಶಾಸನಗಳನ್ನ ನೆನ್ಸ್ಕೊಳ್ತಾರಾ, ಅಥವಾ ಓಬವ್ವನ ಕಥೆಯನ್ನ? ಕೋಟೆಯ ನಿಜವಾದ ಶಕ್ತಿ ಇರೋದು ಅದು ಜನರ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ. ಇಲ್ಲಿ ಮಹಾಭಾರತದ ಕಥೆ ಬರುತ್ತೆ. ಪಾಂಡವರು ವನವಾಸದಲ್ಲಿದ್ದಾಗ ಭೀಮ ಇಲ್ಲಿ ಹಿಡಿಂಬಾಸುರನನ್ನ ಕೊಂದ ಅನ್ನೋದು ಒಂದು ದಂತಕಥೆ. ಈ ಒಂದೇ ಒಂದು ಕಥೆ ಕೋಟೆಯನ್ನ ಕೇವಲ ನಾಯಕರ ಆಳ್ವಿಕೆಯ ಸ್ಥಳ ಅನ್ನೋದ್ರಿಂದ ಮೇಲಕ್ಕೆತ್ತಿ ಅದಕ್ಕೊಂದು ಪೌರಾಣಿಕ ಆಯಾಮವನ್ನೇ ಕೊಟ್ಬಿಡುತ್ತೆ. ಅದು ನಮ್ಮನ್ನು ಸಾವಿರಾರು ವರ್ಷಗಳ ಹಿಂದೆ ಕರೆದೊಯ್ಯುತ್ತೆ. ಹಿಡಿಂಬೇಶ್ವರ ದೇವಸ್ಥಾನದಲ್ಲಿ ಇವತ್ತಿಗೂ ಹಿಡಿಂಬಾಸುರನ ಹಲ್ಲು ಅಂತ ಒಂದನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದು ನಿಜವೋ ಸುಳ್ಳೋ ಅನ್ನೋದು ಬೇರೆ ಪ್ರಶ್ನೆ, ಆದ್ರೆ ಆ ಒಂದು ವಸ್ತು ಆ ಕಥೆಗೆ ಒಂದು ಮೂರ್ತ ರೂಪ ಕೊಡುತ್ತೆ. ಜನ ಅದನ್ನ ನಂಬುತ್ತಾರೆ, ಅದರ ಜೊತೆ ಭಾವನಾತ್ಮಕವಾಗಿ ಬೆಸೆದುಕೊಳ್ತಾರೆ. ಇತಿಹಾಸದ ದಿನಾಂಕಗಳು ಮೆದುಳಿಗೆ ಆಹಾರ, ಆದರೆ ಈ ಕಥೆಗಳು ಹೃದಯಕ್ಕೆ. ಕೋಟೆಯನ್ನ ಜೀವಂತವಾಗಿಟ್ಟಿರೋದು ಈ ಹೃದಯದ ಸಂಪರ್ಕ. ಆದರೆ ಆ ಭಾವನಾತ್ಮಕ ಸಂಪರ್ಕಕ್ಕೆ ಒಂದು ವಾಸ್ತವದ ಆಧಾರ ಬೇಡವೇ? ನಾವು ಕೇವಲ ಕಲ್ಪನೆಗಳ ಮೇಲೆ ಇತಿಹಾಸದ ಮಹತ್ವವನ್ನ ಅಳೆಯಲು ಸಾಧ್ಯವಿಲ್ಲ. ಇಲ್ಲಿ ಸಾಕ್ಷ್ಯಾಧಾರಗಳ ಸ್ವರೂಪದ ಪ್ರಶ್ನೆ ಬರುತ್ತೆ. ಯಾವುದು ಹೆಚ್ಚು ನಂಬಿಕೆಗೆ ಅರ್ಹ? ಪರಿಶೀಲಿಸಬಹುದಾದ ಶಾಸನಗಳ, ಅಥವಾ ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ಹರಿದು ಬಂದ ಕಾಲಕ್ರಮೇಣ ಬದಲಾಗಿರಬಹುದಾದ ದಂತಕಥೆಗಳ? ಹಿಡಿಂಬಾಸುರನ ಕತೆ ಆಕರ್ಷಕವಾಗಿರಬಹುದು, ಆದರೆ ಮದಕರಿ ನಾಯಕನ ಆಳ್ವಿಕೆ, ಹೈದರಾಲಿಯ ಆಕ್ರಮಣಗಳು ಈ ಕೋಟೆಯ ಹಣೆಬರಹವನ್ನೇ ಬದಲಾಯಿಸಿದ ಐತಿಹಾಸಿಕ ವಾಸ್ತವಗಳು. ನಾವು ಇತಿಹಾಸಕ್ಕೆ ಮೊದಲ ಆದ್ಯತೆ ಕೊಡಬೇಕು. ನಾನು ನಿಮ್ಮ ಮಾತನ್ನು ಪೂರ್ತಿಯಾಗಿ ಒಪ್ಪಲ್ಲ. ನೀವು ಸಾಂಸ್ಕೃತಿಕ ಸತ್ಯ
ಅನ್ನೋ ಒಂದು ಪರಿಕಲ್ಪನೆಯನ್ನೇ ಮರಿತಿದ್ದೀರಿ. ಒಂದು ಕಥೆಯನ್ನ ಒಂದು ಸಮುದಾಯ ನೂರಾರು ವರ್ಷಗಳಿಂದ ನಂಬಿಕೊಂಡು ಬಂದಿದ್ರೆ, ಅದಕ್ಕೆ ಸಂಬಂಧಿಸಿದ ಸ್ಥಳಗಳನ್ನ ಪೂಜ್ಯ ಭಾವನೆಯಿಂದ ನೋಡ್ತಿದ್ರೆ ಅದು ಕೂಡ ಒಂದು ರೀತಿಯ ಸತ್ಯವೇ ಅಲ್ಲವೇ? ಹಿಡಿಂಬೇಶ್ವರ ದೇವಸ್ಥಾನದ ಮುಂದಿರೋ ಜನಸಂದಣಿ ನೋಡಿ. ಆ ಶಾಸನಗಳನ್ನ, ಆ ಮದ್ದುಗುಂಡು ತಯಾರಿಸೋ ಕಲ್ಲುಗಳನ್ನ ಎಷ್ಟು ಜನ ಗಮನಿಸ್ತಾರೆ? ಬಹುಶಃ ಬೆರಳೆಣಿಕೆಯಷ್ಟು ಇತಿಹಾಸಕಾರರು, ವಿದ್ಯಾರ್ಥಿಗಳು. ಆದರೆ ಆ ದೇವಸ್ಥಾನದ ಕಥೆಯ ಶಕ್ತಿಗೆ ಸಾವಿರಾರು ಜನ ಸಾಮಾನ್ಯರೇ ಸಾಕ್ಷಿ. ಜನರ ನೆನಪಿನಲ್ಲಿ, ಅವರ ಆಚರಣೆಯಲ್ಲಿ ಯಾವುದು ಉಳಿದಿದೆಯೋ ಅದೇ ನಿಜವಾದ ಜೀವಂತ ಪರಂಪರೆ. ಈ ನಿರಂತರ ಸಾಂಸ್ಕೃತಿಕ ಪ್ರಭಾವವೇ ಕೋಟೆಯ ಇಂದಿನ ಮಹತ್ವಕ್ಕೆ ನಿಜವಾದ ಕಾರಣ. ಹಾಗಾದ್ರೆ ಒಣಕೆ ಓಬವ್ವಳ ವಿಷಯಕ್ಕೆ ಬರೋಣ. ಆಕೆಯ ಕಥೆ ಕೇವಲ ದಂತಕಥೆಯಲ್ಲ, ಅದಕ್ಕೆ ಐತಿಹಾಸಿಕ ಆಧಾರವಿದೆ. ನನ್ನ ಪ್ರಕಾರ ಓಬವ್ವಳ ಶೌರ್ಯವು 1779ರ ಹೈದರಾಲಿಯ ಮುತ್ತಿಗೆಯ ಭಾಗವಾಗಿ ನಡೆದ ಒಂದು ನೈಜ ಘಟನೆ. ಆಕೆ ಕೋಟೆಯ ಕಾವಲುಗಾರ ಮದ್ದ ಹನುಮಪ್ಪನ ಪತ್ನಿ. ಆಕೆಯ ಸಾಹಸವನ್ನು ಆ ನಿರ್ದಿಷ್ಟ ಯುದ್ಧದ ಸಂದರ್ಭದಿಂದ, ಆ ರಾಜಕೀಯ ಸಂಘರ್ಷದಿಂದ ಪ್ರತ್ಯೇಕಿಸಿ ನೋಡಲು ಸಾಧ್ಯವೇ ಇಲ್ಲ. ಆಕೆಯ ಕಾರ್ಯವು ಚಿತ್ರದುರ್ಗದ ಸೈನಿಕರ ಧೈರ್ಯ, ಅವರ ಹೋರಾಟದ ಮನೋಭಾವ ಮತ್ತು ಕೋಟೆಯ ರಕ್ಷಣಾ ತಂತ್ರಗಾರಿಕೆಯ ಒಂದು ಅದ್ಭುತ ಉದಾಹರಣೆ. ಆಕೆ ಒಬ್ಬ ಐತಿಹಾಸಿಕ ವ್ಯಕ್ತಿ, ಒಂದು ಸಾಂಕೇತಿಕ ಕಲ್ಪನೆಯಲ್ಲ. ಆಕೆಯ ಶೌರ್ಯಕ್ಕೆ ಬೆಲೆ ಬರುವುದೇ ಆ ಐತಿಹಾಸಿಕ ಸನ್ನಿವೇಶದಿಂದ. ನೀವು ಹೇಳಿದ ಅಂಶವನ್ನು ನಾನು ಒಪ್ತೇನೆ. ಆಕೆ ಐತಿಹಾಸಿಕ ವ್ಯಕ್ತಿಯಾಗಿದ್ದಳು. ಆದರೆ ಇಂದು ಆಕೆಯ ಪಾತ್ರ ಆ ಒಂದೇ ಒಂದು ಘಟನೆಯನ್ನು ಮೀರಿದೆ. ನೀವು ಆಕೆಯನ್ನು ಕೇವಲ ಸೈನಿಕನ ಪತ್ನಿ ಅಂತ ನೋಡಿದ್ರೆ ಆಕೆಯ ಪಾತ್ರದ ಶಕ್ತಿಯನ್ನ ಕಡಿಮೆ ಮಾಡಿದ ಹಾಗೆ ಆಗುತ್ತೆ. ಇವತ್ತು ಜನರಿಗೆ ಆಕೆ ಕೇವಲ ಮದ್ದಾನುಮಪ್ಪನ ಪತ್ನಿಯಲ್ಲ, ಆಕೆ ಸ್ತ್ರೀ ಶೌರ್ಯದ, ಸಮಯ ಪ್ರಜ್ಞೆಯ ಮತ್ತು ದೇಶಪ್ರೇಮದ ಒಂದು ದೊಡ್ಡ ಸಂಕೇತ. ನಾನು ಚಿಕ್ಕವಳಿದ್ದಾಗ ನನ್ನ ಅಜ್ಜಿ ಓಬವ್ವನ ಕಥೆ ಹೇಳಿದಾಗ ಆಕೆ ಸೈನಿಕನ ಹೆಂಡತಿ ಅನ್ನೋದಕ್ಕಿಂತ ಒಬ್ಬಂಟಿಯಾಗಿ ಇಡೀ ಸೈನ್ಯವನ್ನೇ ತಡೆದು ನಿಲ್ಲಿಸಿದ ಸೂಪರ್ ಹೀರೋ ತರ ಕಾಣ್ತಿದ್ರು. ಆ ಭಾವನೆಯೇ ಇಂದಿಗೂ ಕೋಟೆಯ ಶಕ್ತಿ. ಚಿತ್ರದುರ್ಗದಲ್ಲಿ ಆಕೆಯ ಪ್ರತಿಮೆ ಇರೋದು, ಕ್ರೀಡಾಂಗಣಕ್ಕೆ ಆಕೆ ಹೆಸರಿಟ್ಟಿರೋದು, ಆ ಸ್ಥಳವನ್ನು ಒನಕೆ ಕಿಂಡಿ ಅಂತ ಕರೆಯೋದು, ಇದೆಲ್ಲ ಏನನ್ನ ತೋರಿಸ್ತೆ? ಆಕೆಯ ಕಥೆ ಇತಿಹಾಸದ ಪುಟಗಳಿಂದ ಹೊರಬಂದು ಜನರ ಸಾಂಸ್ಕೃತಿಕ ಬದುಕಿನ ಭಾಗವಾಗಿದೆ ಅಂತ. ನಾಗರಹಾವು, ಹಂಸಗೀತೆ, ವೀರ ಮದಕರಿ ನಾಯಕದಂಥ ಸಿನಿಮಾಗಳು ಕೋಟೆಯ ಈ ವೀರಗಾಥೆಗಳನ್ನೇ ಮುಖ್ಯವಾಗಿ ಬಳಸ್ಕೊಂಡಿವೆ, ಅದರ ರಾಜಕೀಯ ಇತಿಹಾಸದ ಅಂಕಿಅಂಶಗಳನ್ನಲ್ಲ. ಆದರೆ ಆ ಸಾಂಸ್ಕೃತಿಕ ಸಂಕೇತವನ್ನ ಅದರ ಐತಿಹಾಸಿಕ ಸಂದರ್ಭದಿಂದ ಸಂಪೂರ್ಣವಾಗಿ ಬೇರ್ಪಡಿಸಿದ್ರೆ ಆ ಕಥೆ ತನ್ನ ತೂಕವನ್ನು ಕಳ್ಕೊಳ್ಳುವುದಿಲ್ವಾ? ಅದು ಕೇವಲ ಮತ್ತೊಂದು ಜಾನಪದ ಕಥೆಯಾಗಿ ಉಳಿದುಬಿಡಬಹುದಲ್ವೇ? ಹೈದರಾಲಿಯ ಸೈನ್ಯದಂತಹ ಪ್ರಬಲ ಶಕ್ತಿಯ ವಿರುದ್ಧ ಒಬ್ಬ ಸಾಮಾನ್ಯ ಮಹಿಳೆ ತೋರಿದ ಅಸಾಮಾನ್ಯ ಧೈರ್ಯ ಅನ್ನೋದರಲ್ಲೇ ಅದರ ನಿಜವಾದ ರೋಮಾಂಚನ ಇರೋದು. ಆ ಐತಿಹಾಸಿಕ ಒತ್ತಡ ಇಲ್ದಿದ್ರೆ ಓಬವ್ವನ ಕಥೆ ಕೇವಲ ಒಂದು ಕಾಲ್ಪನಿಕ ಸಾಹಸ ಕಥೆಯಾಗತ್ತಿತ್ತು. ಇಲ್ಲ, ನಾನ್ ಹಾಗೆ ಅಂದುಕೊಳ್ಳೋದಿಲ್ಲ. ಕಥೆಗಳು ತಮ್ಮದೇ ಆದ ಶಕ್ತಿಯನ್ನ ಹೊಂದಿರ್ತವೆ. ಅವುಗಳಿಗೆ ಐತಿಹಾಸಿಕ ದಾಖಲೆಗಳ ಊರುಗೋಲು ಯಾವಾಗಲೂ ಬೇಕಿಲ್ಲ. ರಾಮಾಯಣ, ಮಹಾಭಾರತಗಳಿಗೆ ನಾವು ಐತಿಹಾಸಿಕ ದಾಖಲೆ ಹುಡುಕಲು ಹೋಗ್ತೀವೇ? ಇಲ್ಲ. ಅವುಗಳ ಪಾತ್ರಗಳು, ಅವುಗಳ ಮೌಲ್ಯಗಳು ನಮ್ಮ ಬದುಕಿನ ಭಾಗವಾಗಿವೆ. ಹಾಗೆಯೇ ಓಬವ್ವಳ ಕಥೆ ಕೂಡ ತನ್ನ ಐತಿಹಾಸಿಕ ಮೂಲವನ್ನು ಮೀರಿ ಬೆಳೆದಿದೆ. ಅದು ಈಗ ಒಂದು ಸ್ವತಂತ್ರ ಶಕ್ತಿ. ಅದು ಕೆಚ್ಚೆದೆಯ ಸಂಕೇತ. ಆ ಸಂಕೇತಕ್ಕೆ ಸ್ಫೂರ್ತಿ ಪಡೆಯಲು ಜನರಿಗೆ 1779ರ ಯುದ್ಧದ ವಿವರಗಳು ಬೇಕಿಲ್ಲ. ಒನಕೆ ಕಿಂಡಿಯ ಮುಂದೆ ನಿಂತಾಗ ಅವರಿಗೆ ಬರುವ ಭಾವನೆಯೇ ಮುಖ್ಯ. ಬಹುಶಃ ಇಲ್ಲಿ ನಾವು ವಾಸ್ತುಶಿಲ್ಪದ ಬಗ್ಗೆ ಮಾತಾಡಬಹುದು. ಕೋಟೆಯ ರಚನೆಯೇ ಅದರ ಕಥೆಯನ್ನು ಹೇಳುತ್ತದೆ. ಆ 7 ಸುತ್ತಿನ ಗೋಡೆಗಳು, ಗೇಟ್ಗಳು, ಕಾವಲು ಗೋಪುರಗಳು, ರಹಸ್ಯ ತಾಲಗಳು ಇವೆಲ್ಲವೂ ಕೇವಲ ಕಲ್ಲುಗಳಲ್ಲ. ಅವು ಆ ಕಾಲದ ಮಿಲಿಟರಿ ತಂತ್ರಜ್ಞಾನ, ಆಡಳಿತ ವ್ಯವಸ್ಥೆ ಮತ್ತು ಸುರಕ್ಷತೆಯ ಪರಿಕಲ್ಪನೆಯನ್ನು ತೋರಿಸುತ್ತವೆ. ಕೋಟೆಯೊಳಗಿರುವ ಅಕ್ಕ ತಂಗಿ ಹೊಂಡ, ಸಿಡಿಲುಗುಂಡು, ದೀಪದ ಕಂಬ, ಹೀಗೆ ಪ್ರತಿಯೊಂದು ರಚನೆಯೂ ಒಂದು ಉದ್ದೇಶಕ್ಕಾಗಿ ನಿರ್ಮಿಸಲ್ಪಟ್ಟಿದೆ. ಇದು ಒಂದು ಮಿಲಿಟರಿ ಅದ್ಭುತ. ಕಲ್ಲುಗಳೇ ಅದರ ಇತಿಹಾಸವನ್ನು ಹೇಳುತ್ತವೆ. ಅದಕ್ಕೆ ಕಥೆಗಳ ಅಲಂಕಾರ ಬೇಕಿಲ್ಲ. ಮತ್ತೆ ನೀವು ಅದೇ ದೃಷ್ಟಿಕೋನಕ್ಕೆ ಬರ್ತಿದ್ದೀರಿ. ಆ ವಾಸ್ತುಶಿಲ್ಪಮೇ ನಮ್ಮ ಕಥೆಗಳಿಗೆ ವೇದಿಕೆಯಾಗಿದೆ. ನೀವು ಹೇಳಿದಂತೆ ಆ ಗೋಡೆಗಳು ಒಂದು ಮಿಲಿಟರಿ ಅದ್ಭುತ, ಹೌದು. ಆದ್ರೆ ಅದೇ ಗೋಡೆಗಳು ನಮ್ಮ ಕಥೆಗಳ ರಂಗಸ್ಥಳ. ಒನಕೆ ಕಿಂಡಿ ಅನ್ನೋದು ವಾಸ್ತುಶಿಲ್ಪದ ಪ್ರಕಾರ ಗೋಡೆಯಲ್ಲಿರುವ ಒಂದು ಸಣ್ಣ ಕಂಡಿ ಅಷ್ಟೆ.
ಆದರೆ ನಮ್ಮ ಸಾಂಸ್ಕೃತಿಕ ಕಥನದಲ್ಲಿ ಅದು ಇಡೀ ಚಿತ್ರದುರ್ಗದ ಇತಿಹಾಸದ ದಿಕ್ಕನ್ನೇ ಬದಲಿಸಬಹುದಾಗಿದ್ದ ಒಂದು ಮಹತ್ವದ ಜಾಗ. ತಣ್ಣೀರು ದೋಣಿ ಅನ್ನೋದು ಕೇವಲ ಒಂದು ನೀರಿನ ಮೂಲವಾಗಿರ್ಬೋದು, ಆದರೆ ಜನರು ಅದನ್ನ ಪಾಂಡವರ ವನವಾಸದ ಕಥೆಯ ಜೊತೆ ತಳುಕು ಹಾಕುತ್ತಾರೆ. ಹೀಗೆ ವಾಸ್ತುಶಿಲ್ಪವು ಇತಿಹಾಸಕ್ಕೆ ಮೂಳೆಗಳನ್ನ ಒದಗಿಸಿದರೆ, ಕಥೆಗಳು ಅದಕ್ಕೆ ಮಾಂಸ ಮತ್ತು ರಕ್ತವನ್ನು ತುಂಬಿ ಒಂದು ಜೀವಂತ ರೂಪ ಕೊಡುತ್ತವೆ. ವಾಸ್ತುಶಿಲ್ಪ ಒಂದು ಕ್ಯಾನ್ವಾಸ್, ಅದರ ಮೇಲೆ ಚಿತ್ರ ಬರೆಯುವುದು ನಮ್ಮ ಕಥೆಗಳು. ಹಾಗಾದ್ರೆ ಮಹತ್ವ ಅನ್ನೋದನ್ನು ನಾವು ಹೇಗೆ ವ್ಯಾಖ್ಯಾನಿಸಬೇಕು? ನನ್ನ ದೃಷ್ಟಿಯಲ್ಲಿ ಒಂದು ಸ್ಥಳದ ಮಹತ್ವವನ್ನು ಅದರ ರಾಜಕೀಯ ಮತ್ತು ಐತಿಹಾಸಿಕ ಪರಿಣಾಮಗಳಿಂದ ಅಳೆಯಬೇಕು. ಚಿತ್ರದುರ್ಗ ಕೋಟೆಯ ಪತನವು ನಾಯಕರ ಆಳ್ವಿಕೆಯ ಅಂತ್ಯಕ್ಕೆ ಕಾರಣವಾಯಿತು ಮತ್ತು ಮೈಸೂರು ಸಾಮ್ರಾಜ್ಯದ ವಿಸ್ತರಣೆಗೆ ದಾರಿ ಮಾಡಿಕೊಟ್ಟಿತು. ಇದು ಕರ್ನಾಟಕದ ರಾಜಕೀಯ ಭೂಪಟವನ್ನೇ ಬದಲಾಯಿಸಿದ ಒಂದು ಪ್ರಮುಖ ಘಟನೆ. ಕೋಟೆಯ ಮಹತ್ವ ಇರುವುದು ಇಂತಹ ದೊಡ್ಡ ಐತಿಹಾಸಿಕ ಬದಲಾವಣೆಗಳಿಗೆ ಕಾರಣವಾದುದರಲ್ಲಿ. ನಾನು ಇದನ್ನು ಸಂಪೂರ್ಣವಾಗಿ ವಿರೋಧಿಸುತ್ತೇನೆ. ಮಹತ್ವವನ್ನು ಅದು ಇಂದಿನ ಪೀಳಿಗೆಯ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ಬೀರುವ ಪ್ರಭಾವದಿಂದ ಅಳೆಯಬೇಕು. ಇವತ್ತು ಎಷ್ಟು ಜನರಿಗೆ ತಿಮ್ಮಪ್ಪ ನಾಯಕನ ಆಳ್ವಿಕೆಯ ವರ್ಷ ನೆನಪಿದೆ? ಆದರೆ ಓಬವ್ವನ ಕಥೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು. ಜನರು ಚಿತ್ರದುರ್ಗಕ್ಕೆ ಹೋಗುವುದು ರಾಜರ ಪಟ್ಟಿಯನ್ನು ಕಲಿಯಲಿಕ್ಕಲ್ಲ. ಅವರು ಹೋಗುವುದು ಮಹಾಭಾರತದ ಕಥೆಯನ್ನು ಅನುಭವಿಸಲು, ಓಬವ್ವಳ ಶೌರ್ಯದಿಂದ ಸ್ಫೂರ್ತಿ ಪಡೆಯಲು. ಯಾವ ಪರಂಪರೆ ಹೆಚ್ಚು ಜೀವಂತವಾಗಿದೆಯೋ, ಯಾವುದು ಜನರ ಬದುಕಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆಯೋ ಅದೇ ಹೆಚ್ಚು ಮಹತ್ವದ್ದು. ರಾಜಕೀಯ ಇತಿಹಾಸ ಪುಸ್ತಕಗಳಲ್ಲಿ ಉಳಿದರೆ, ಸಾಂಸ್ಕೃತಿಕ ಕಥೆಗಳು ಜನರ ಹೃದಯದಲ್ಲಿ ಉಳಿಯುತ್ತದೆ. ಅದೇ ನಿಜವಾದ ಮಹತ್ವ. ಕೊನೆಯದಾಗಿ ನನ್ನ ವಾದವನ್ನು ಹೀಗೆ ಸಂಕ್ಷಿಪ್ತಗೊಳಿಸುತ್ತೇನೆ. ಚಿತ್ರದುರ್ಗ ಕೋಟೆಯು ನಾಯಕರ ಆಳ್ವಿಕೆಯ ಒಂದು ಗಟ್ಟಿ ರಾಜಕೀಯ ಮತ್ತು ಮಿಲಿಟರಿ ಕೇಂದ್ರವಾಗಿತ್ತು. ಹೈದರಾಲಿಯೊಂದಿಗಿನ ಸಂಘರ್ಷ ಅದರ ಇತಿಹಾಸದ ಒಂದು ನಿರ್ಣಾಯಕ, ಅಳಿಸಲಾಗದ ಭಾಗ. ಓಬವ್ವಳಂತಹ ವೀರರ ಕಥೆಗಳು ಖಂಡಿತ ಸ್ಫೂರ್ತಿದಾಯಕ, ಆದರೆ ಅವು ಈ ವಾಸ್ತವಿಕ ಐತಿಹಾಸಿಕ ಚೌಕಟ್ಟಿನಲ್ಲೇ ತಮ್ಮ ಮಹತ್ವವನ್ನು ಮತ್ತು ತೂಕವನ್ನು ಪಡೆಯುತ್ತವೆ. ಆ ಇತಿಹಾಸದ ಅಡಿಪಾಯವಿಲ್ಲದೆ ಈ ಕಥೆಗಳು ಕೇವಲ ಗಾಳಿಯಲ್ಲಿ ತೇಲುವ ಜಾನಪದ ಗೀತೆಗಳಾಗಷ್ಟೇ ಉಳಿಯುತ್ತಿದ್ದವು. ನನ್ನ ಅಂತಿಮ ವಾದವೇನೆಂದರೆ, ಕೋಟೆಯ ಐತಿಹಾಸಿಕ ಘಟನೆಗಳು ಅದರ ಅಸ್ಥಿಪಂಜರವಿದ್ದಂತೆ ನಿಜ, ಆದರೆ ಅದರ ಆತ್ಮ ಮತ್ತು ಚೈತನ್ಯ ಇರುವುದು ಮಹಾಭಾರತದ ದಂತಕಥೆ ಮತ್ತು ಓಬವ್ವಳಂತಹ ವೀರಗಾಥೆಗಳಲ್ಲಿ. ಈ ಕಥೆಗಳೇ ಕೋಟೆಗೆ ಅದರ ವಿಶಿಷ್ಟವಾದ ಸಾಂಸ್ಕೃತಿಕ ಗುರುತನ್ನೂ ನೀಡಿವೆ ಮತ್ತು ತಲೆಮಾರುಗಳಿಂದ ಜನರನ್ನು ಸೆಳೆಯುತ್ತಿವೆ. ಇತಿಹಾಸವು ಕೋಟೆಗೆ ಅದರ ಭೂತಕಾಲವನ್ನು ನೀಡಿದರೆ, ಈ ಕಥೆಗಳು ಅದಕ್ಕೆ ಇವತ್ತಿಗೂ ಪ್ರಸ್ತುತವಾಗಿರುವ ವರ್ತಮಾನವನ್ನು ಮತ್ತು ಎಂದಿಗೂ ಮರೆಯಾಗದ ಭವಿಷ್ಯವನ್ನು ನೀಡುತ್ತವೆ. ನಮ್ಮಿಬ್ಬರ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತಿದೆ. ಬಹುಶಃ ಚಿತ್ರದುರ್ಗದ ನಿಜವಾದ ಮಹತ್ವ ಇರುವುದು ಇತಿಹಾಸ ಅಥವಾ ದಂತಕಥೆ, ಈ ಎರಡರಲ್ಲಿ ಯಾವುದೋ ಒಂದರಲ್ಲಿ ಅಲ್ಲ. ಬದಲಿಗೆ ಈ ಎರಡರ ನಡುವೆ ನಡೆಯುತ್ತಿರುವ ನಿರಂತರ, ಬಗೆಹರಿಯದ ಸಂವಾದದಲ್ಲಿರಬಹುದು. ಹೌದು, ನೀವು ಹೇಳಿದ್ದು ಬಹಳ ಆಸಕ್ತಿದಾಯಕವಾಗಿದೆ. ಇದೊಂದು ರೀತಿ ಪರಿಶೀಲಿಸಬಹುದಾದ ಸತ್ಯ ಮತ್ತು ಸಮುದಾಯದ ನೆನಪಿನ ನಡುವಿನ ಒಂದು ನಿರಂತರ ಸಂಘರ್ಷ. ಬಹುಶಃ ಈ ಸಂಘರ್ಷವೇ ಆ ಸ್ಥಳಕ್ಕೆ ಅದರ ವಿಶಿಷ್ಟವಾದ ಶಕ್ತಿಯನ್ನೂ ನೀಡುತ್ತಿರಬಹುದು. ಈ ವಿಷಯದ ಬಗ್ಗೆ ಖಂಡಿತವಾಗಿಯೂ ಇನ್ನಷ್ಟು ಚರ್ಚಿಸಬಹುದು. ಅಂತಿಮವಾಗಿ ಯಾವ ದೃಷ್ಟಿಕೋನ ಹೆಚ್ಚು ಸರಿ ಎನ್ನುವ ನಿರ್ಣಯವನ್ನು ನಾವು ನಮ್ಮ ಕೇಳುಗರ ವಿವೇಚನೆಗೆ ಬಿಡುತ್ತೇವೆ. ಚಿತ್ರದುರ್ಗ ಕೋಟೆಯ ಕುರಿತಾದ ಕೆಲವು ಮುಖ್ಯ ವಿಚಾರಗಳನ್ನ ನೋಡೋಣ. ನೋಡಿ, ಈ ಕೋಟೆ ಅಂದ್ರೆ ಸುಮ್ನೆ ಕಲ್ಲಿನ ಕಟ್ಟಡ ಅನ್ಕೋಬೇಡಿ. ಇದು 3 ಬೇರೆ ಬೇರೆ ಕಾಲದ ಕಥೆಗಳನ್ನ ತನ್ನೊಳಗೆ ಇಟ್ಕೊಂಡಿದೆ. ಅಂದ್ರೆ ಪುರಾಣದ ಕಥೆಗಳು, ನಾಯಕರ ಶೌರ್ಯ, ಹಾಗೆ ನಿಮ್ಮಂತ ಸಾಮಾನ್ಯರ ಧೈರ್ಯದ ಕಥೆಗಳು ಕೂಡ. ಮೊದಲನೇದಾಗಿ ಈ ಕೋಟೆಯ ಇತಿಹಾಸ. ಇದನ್ನ ಹೆಚ್ಚಾಗಿ ಆಳಿದ್ದು ನಾಯಕರು. ತಿಮ್ಮಪ್ಪ ನಾಯಕರಿಂದ ಶುರುವಾಗಿ ವೀರ ಮದಕರಿ ನಾಯಕರವರೆಗೆ ಹಲವರು ಇದ್ರು. ಆಮೇಲೆ 1779ರಲ್ಲಿ ಮೈಸೂರಿನ ಹೈದರಾಲಿ ಈ ಕೋಟೆಯನ್ನ ವಶಪಡಿಸ್ಕೊಳ್ತಾನೆ. ಎರಡನೇದಾಗಿ, ಈ ಕೋಟೆ ಅಂದ ತಕ್ಷಣ ಎಲ್ರಿಗೂ ನೆನ್ಪಾಗೋದು ರಾಜರ ಕಥೆಯಲ್ಲ, ಬದಲಿಗೆ ಒಬ್ಬ ಸಾಮಾನ್ಯ ಮಹಿಳೆಯ ಕಥೆ. ಅವರೇ ಒನಕೆ ಓಬವ್ವ. ಹೈದರಾಲಿಯ ಸೈನಿಕರು ಒಂದು ಸಣ್ಣ ಕಿಂಡಿ ಮೂಲಕ ಕೋಟೆಯೊಳಗೆ ನುಗ್ಗೋಕೆ ಪ್ರಯತ್ನ ಮಾಡ್ತಿದ್ದಾಗ ಓಬವ್ವ ತನ್ನ ಕೈಲಿದ್ದ ಒನಕೆಯಿಂದಲೇ, ಅಂದ್ರೆ ಗೊತ್ತಲ್ಲ, ರಾಗಿ ಕುಟ್ಟೋ ಮರದ ಕೋಲಿನಿಂದಲೇ ಒಬ್ಬೊಬ್ಬರಾಗಿ ಸೈನಿಕರನ್ನ ಹೊಡೆದುರುಳಿಸಿ ಕೋಟೆಯನ್ನ ಆ ದಿನಕ್ಕೆ ಕಾಪಾಡ್ತಾಳೆ.
ಆ ಜಾಗಕ್ಕೆ ಇವತ್ತಿಗೂ ಒನಕೆ ಕಿಂಡಿ ಅಂತಾನೆ ಕರೀತಾರೆ. ಕೊನೆದಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಕೋಟೆಯ ಕಥೆ ಇತಿಹಾಸ ಮೀರಿ ಪುರಾಣಕ್ಕೂ ಹೋಗುತ್ತೆ. ಹೌದು, ಮಹಾಭಾರತದ ಕಾಲದಲ್ಲಿ ಭೀಮ ಇಲ್ಲಿ ಹಿಡಿಂಬಾಸುರ ಅನ್ನೋ ರಾಕ್ಷಸನನ್ನ ಕೊಂದ ಅಂತೊಂದು ನಂಬಿಕೆ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇವತ್ತಿಗೂ ಕೋಟೆಯೊಳಗೆ ಒಂದು ಹಿಡಿಂಬೇಶ್ವರ ದೇವಸ್ಥಾನವನ್ನ ನಾವು ನೋಡಬಹುದು. ಹಾಗಾಗಿ ಚಿತ್ರದುರ್ಗ ಕೋಟೆ ಅಂದ್ರೆ ಅದು ಬರೀ ಇತಿಹಾಸ ಅಲ್ಲ, ಬದಲಿಗೆ ಶೌರ್ಯ ಮತ್ತು ಪುರಾಣಗಳು ಒಟ್ಟಿಗೆ ಸೇರಿ ಜೀವಂತವಾಗಿರುವ ಒಂದು ಅದ್ಭುತ ಜಾಗ. ಕದಿಯ ಮದವಡಗಿಸಿದ ಮದಕದಿ ನಾಯಕರಾಳಿದ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ನಡನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಹಕಾರ ಮಾಡಿ. ಸಹಾಯ ಮಾಡೋದು ಬಾಕ್ಸಲ್ಲಿ ಸಾಕು ಬಾಯ್ ಸ್ವಲ್ಪ ಹಾಕಿ ಸಾಕು. ಆ ಕಡೆ ಕೊಡಿ ಜಾಗ ನಮಗೆ. ಕನ್ನಡ ವೀರರಮಣಿಯ ಗಂಡು ಭೂಮಿಯ